ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಆಸೇತೋರಾ ತುಷಾರಾರ್ದ್ರೇಃ ಯೋ ದಿಶೋಚಿತವಾನ್ ಮುಹುಃ ಸತ್ಯಧ್ಯಾನ ಗುರುಃ ಪಾದು ಯತೀಂದ್ರೈರಪಿ ಪೂಜಿತಃ. ಈ ದಿವಸ ಶಕಪುರುಷರಾದಂತಹ ಅಭಿನವ ಆನಂದ ತೀರ್ಥರು ಎಂಬುದಾಗಿ ಪ್ರಖ್ಯಾತರಾದ ಸತ್ಯಧ್ಯಾನ ತೀರ್ಥರ ಆರಾಧನಾ ಮಹೋತ್ಸವ. ಸತ್ಯಧ್ಯಾನ ತೀರ್ಥರು ವೇದಾಂತ ಸಾಮ್ರಾಜ್ಯವನ್ನು ಆಳಿದಂಥವರು. ಉತ್ತರಾದಿ ಮಠದಲ್ಲಿ ಬಂದಂತಹ ಯತಿ ಶ್ರೇಷ್ಠರಲ್ಲಿ ಒಬ್ಬರು. ಕೊರ್ಲಳ್ಳಿ ಮನೆತನದಲ್ಲಿ ಬಂದು ಪೂರ್ವಾಶ್ರಮದಲ್ಲಿ ಮತ್ತು ಸತ್ಯಧೀರ ತೀರ್ಥರು ಪೂರ್ವಾಶ್ರಮದ ಮಗನಾಗಿ, ಸತ್ಯಧೀರ ತೀರ್ಥರ ಮಗ ಮತ್ತು ಕೊರ್ಲಳ್ಳಿ ಸೇತುರಾಮಾಚಾರ್ಯ ಎಂಬುದಾಗಿ ಮಹಾ ಉದ್ಧಾಮ ಪಂಡಿತರಾದವರು ಸತ್ಯಧ್ಯಾನ ತೀರ್ಥರು. ಅವರ ವೃಂದಾವನ ಪಂಡ್ರಾಪುರದಲ್ಲಿದೆ. ವೇದನಿಧಿ ತೀರ್ಥರ ಪಕ್ಕದಲ್ಲಿ ಪಂಡ್ರಾಪುರದ ಉತ್ತರಾದಿ ಮಠದಲ್ಲಿದೆ ಅಂತ ತಿಳ್ಕೊಳ್ಬೇಕು. ಅವರ ಆರಾಧನಾ ದಿವಸ ನಮ್ಮ ಮಾಧ್ವ ಸಾರಸ್ವತ ಲೋಕಕ್ಕೆ ಅವರು ಕೊಟ್ಟಂತಹ ಕೊಡುಗೆನ ಒಂದೇ ಒಂದು ಕ್ಷಣ ನೆನಪಿಸ್ಕೊಂಡ್ಬಿಟ್ರೆ ಸಾಕು. ಅನೇಕ ಗ್ರಂಥಗಳನ್ನು ಅವರು ರಚನೆ ಮಾಡಿಕೊಟ್ಟಿದ್ದಾರೆ. ಗೀತಾ ಸಾರ ಸಂಗ್ರಹ, ಗೀತಾ ಪ್ರತಿಪದಾರ್ಥ ಚಂದ್ರಿಕಾ, ಭೇದ ಪರಾಣ್ಯೇವ ಖಲು ಬ್ರಹ್ಮಸೂತ್ರಾಣಿ, ಮತ್ತು ವ್ಯಾಸರಾಜರು ಬರೆದಂತಹ ತಾತ್ಪರ್ಯ ಚಂದ್ರಿಕಾಕ್ಕೆ ತಿರುನಲ್ಲೂರಿನ ರಾಮಸುಬ್ಬಾಶಾಸ್ತ್ರಿ ಎಂಬತಕ್ಕಂಥವರು ಅದಕ್ಕೆ ವಿಮರ್ಶೆಯನ್ನು ಬರೆದಿದ್ದರು. ಅದನ್ನು ನಿರಾಕರಣೆ ಮಾಡಿ ಚಂದ್ರಿಕಾ ಮಂಡನ ಎಂಬತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಗ್ರಂಥವನ್ನು ನಮಗೆ ಕೊಟ್ಟಿದ್ದಾರೆ. ಮತ್ತು ಗೀತಾ ವಿಮರ್ಶ, ಅದ್ವೈತ ಭ್ರಾಂತಿ ಪ್ರಕಾಶ, ಮತ್ತು ಗೀತಾ ಲೇಖನ ಮಾಲಾ, ಭಸ್ಮಧಾರಣ ನಿಷೇಧ ತಥಾ ಊರ್ಧ್ವಪುಂಡ್ರ ಧಾರಣ ಎಂಬತಕ್ಕಂತಹ ಒಂದು ಗ್ರಂಥ. ಊರ್ಧ್ವಪುಂಡ್ರ ಧಾರಣೆಯ ವಿಶೇಷವನ್ನು ತಿಳಿಸುವಂತಹದ್ದು. ಮತ್ತು ಸುದರ್ಶನ ಮಹಾತ್ಮ ಎಂಬತಕ್ಕಂತಹ ಗ್ರಂಥವನ್ನು ಕೊಟ್ಟಿದ್ದಾರೆ. ಕನ್ನಡದಲ್ಲಿಯೂ ಕೂಡ ಸಭಾಸಾರ ಸಂಗ್ರಹ, ಸಿವಿಲ್ ಸೂಟ್ ಎಂಬತಕ್ಕಂತಹ ಗ್ರಂಥ. ಈ ಗ್ರಂಥಗಳನ್ನು ನಮ್ಮ ಸತ್ಯಧ್ಯಾನ ತೀರ್ಥರು ರಚನೆ ಮಾಡಿ ಕೊಟ್ಟಿದ್ದಾರೆ. ಅಷ್ಟಲ್ಲದೆ ಅನೇಕ ಶಿಷ್ಯ ಪರಂಪರೆಯನ್ನು ಬೆಳೆಸಿದಂಥವರು. ಯತಿಗಳೇ ಯತೀಂದ್ರೈರಪ್ಯುಪಾಸಿತ ಅಂತ ಅವರ ಚರಮ ಶ್ಲೋಕದಲ್ಲಿರೋರು. ಅನೇಕ ವಿದ್ಯಾಮಾನ್ಯ ತೀರ್ಥರು, ವಿದ್ಯಾಸಿಂಧು ತೀರ್ಥರು, ಲಕ್ಷ್ಮೀವರ ತೀರ್ಥರು ಇತ್ಯಾದಿ ಎಲ್ಲ ಸುಮಾರು ಜನ ಯತಿಗಳವರ ಹತ್ರ, ಅವರ ಗರಡಿಯಲ್ಲಿ ಪಳಗಿದವರು, ಅವರ ಹತ್ರ ಪಾಠವನ್ನು ಅಧ್ಯಯನ ಮಾಡಿದವರು ಎಂಬುದಾಗಿ ನಾವು ಅವರ ಚರಿತ್ರೆಯಲ್ಲಿ ಕೇಳಿದ್ದೇವೆ. ಮತ್ತು ಅನೇಕ ಗೃಹಸ್ಥ ಶಿಷ್ಯರು ಕೂಡ ಅವರೂ ಶಿಷ್ಯ ಪರಂಪರೆಯಲ್ಲೇ ಬೆಳೆಸಿದವರು. ಪ್ರಮುಖರಾಗಿದ್ದವ್ರನ್ನ ನೋಡೋದಾದರೆ ಮಹಾಹುಲಿ ಪಂಡಿತ ಪೂಜ್ಯರಾದಂತಹ ಮಹಾಹುಲಿ ಗೋಪಾಲಾಚಾರ್ಯರು, ಜಾಲಿಹಾಳ್ ಕೇಶವಾಚಾರ್ಯರು, ಮತ್ತು ದೊಡ್ಡಬಳ್ಳಾಪುರ ಆಚಾರ್ಯರು ಎಂಬತಕ್ಕಂಥವ್ರು, ರಾಮಾಚಾರ್ಯರು ಎಂಬತಕ್ಕಂಥವರು ಇತ್ಯಾದಿ ಅನೇಕ ಪಂಡಿತರುಗಳನ್ನು ತಯಾರು ಮಾಡಿದಂಥವರು. ವರಕೇಡಿ ನರಸಿಂಹಾಚಾರ್ಯ, ಹೀಗೆ ಅದ್ಭುತವಾಗಿರ್ತಕ್ಕಂತಹ ವೇದಾಂತ ಸಾಮ್ರಾಜ್ಯವನ್ನು ಆಳಿದಂಥವರು ಸತ್ಯಧ್ಯಾನ ತೀರ್ಥರು. ಅಂಥವರ ಸ್ಮರಣೆಯೇ ನಮಗೆ ಮಹಾಸುದಿನ. ಸತ್ಯಧ್ಯಾನ ಗುರುವಂತ